ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಮನ ಸೆಳೆಯುವ ಪ್ರಮುಖ ವಿಚಾರಗಳಲ್ಲಿ ಒಂದು ರಘು ಹಾಗೂ ರಕ್ಷಿತಾ ಮಧ್ಯದ ಬಾಂಡಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಆ ಇಬ್ಬರ ನಡುವೆ ಯಾವ ರೀತಿ ಬಾಂಧವ್ಯ ಇತ್ತು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಆ ಬಾಂಧವ್ಯ ಹಾಗೆ ಮುಂದುವರಿತಾ ಇರೋದು ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ರಘು ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಪದೇ ಪದೇ, ಇಲ್ಲಿಂದ ಹೋದ ಬಳಿಕ ನಾನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತೀನಿ ಕುಕ್ಕಿಂಗ್ಗೆ ಸಂಬಂಧಪಟ್ಟಂತೆ. ನನಗೆ ಮಾಡಬೇಕು ಅಂತ ಬಹಳ ಆಸೆ ಇತ್ತು, ಇಷ್ಟು ದಿನ ಆಗಿರಲಿಲ್ಲ, ಆದರೆ ಇಲ್ಲಿಂದ ಹೋದ ಬಳಿಕ ನಾನು ಮಾಡೇ ಮಾಡ್ತೀನಿ ಅಂತ. ರಕ್ಷಿತಾ ಕೂಡ ಹೇಳಿದ್ರು ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ. ಇಬ್ರು ಸೇರಿ ಜೊತೆಯಾಗಿ ಮಾಡೋಣ ಅಂತ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ರಘು ಅವರು ಹೇಳಿದ್ರು. ಹಾಗೆ ಇತ್ತೀಚೆಗೆ ಸಂದರ್ಶನದಲ್ಲಿ ಕೂಡ ಅದನ್ನ ಹೇಳ್ಕೊಂಡಿದ್ರು, ಅತಿ ಬೇಗ ನಾವು ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಹಾಗೆ ನನ್ನ ಜೊತೆ ರಕ್ಷಿತಾ ಕೂಡ ಕುಕ್ ಮಾಡ್ತಾಳೆ, ನಾವಿಬ್ರು ಬೇರೆ ಬೇರೆ ರೀತಿಯಾದಂತಹ ರೆಸಿಪಿಗಳನ್ನ ಟ್ರೈ ಮಾಡ್ತೀವಿ ಅಂತ. ಇದು ವೀಕ್ಷಕರಿಗೆ ಸಾಕಷ್ಟು ಖುಷಿ ಕೊಟ್ಟಿತ್ತು. ಆದಷ್ಟು ಬೇಗ ಆ ದಿನ ಬರಲಿ ಅಂತ ಅವರು ಕೂಡ ವಿಶ್ ಮಾಡ್ತಾ ಇದ್ರು. ಕೊನೆಗೂ ಆ ದಿನ ಬಂದೇ ಬಿಟ್ಟಿದೆ. ರಘು ಅವರ ಯೂಟ್ಯೂಬ್ ಚಾನೆಲ್ ಮ್ಯೂಟೆಂಟ್ ಶೆಫ್ ಆರಂಭ ಆಗಿದೆ. ನೆನ್ನೆ ಅಷ್ಟೇ ಮೊದಲ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ ರಘು ಅವರು ಮಾಡಿದಂತಹ ರೆಸಿಪಿ ಎಷ್ಟು ಒಂದು ಸ್ಪೆಷಲ್ ಆಗಿತ್ತೋ ಅದಕ್ಕಿಂತ ಸ್ಪೆಷಲ್ ಆಗಿರೋದು ರಕ್ಷಿತಾ ಅವರು ರಘು ಅವರಿಗೆ ಸಾಥ್ ಕೊಟ್ಟಿರೋದು. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅತಿ ಹೆಚ್ಚು ಮಾಡಿಕೊಡ್ತಾ ಇದ್ದಂತಹ ಪೊಟ್ಯಾಟೊ ಹಾಗೆ ಎಗ್ ಬಳಸಿ ಮಾಡುವಂತಹ ರೆಸಿಪಿಯನ್ನ ತಮ್ಮ ಮೊದಲ ವಿಡಿಯೋದಲ್ಲಿ ಅವರು ಮಾಡಿದ್ದಾರೆ. ಈ ಒಂದು ವಿಡಿಯೋ ತುಂಬಾ ಅದ್ಭುತವಾಗಿದೆ. ರಘು ಹಾಗೂ ರಕ್ಷಿತಾ ಅವರ ಸಂಭಾಷಣೆಯನ್ನ ಕೇಳಿಸ್ಕೊಳ್ಳೋದೇ ವೀಕ್ಷಕರಿಗೆ ಒಂಥರ ಖುಷಿ. ಅವರಿಬ್ಬರ ನಡುವೆ ಒಂದು ಪ್ಯೂರ್ ಆದಂತಹ ಒಂದು ಸಂಬಂಧ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಇಬ್ಬರ ನಡುವೆ ಯಾವುದೇ ರೀತಿಯಾದಂತಹ ಅಸೂಹೆ ಅಥವಾ ಇನ್ಯಾವುದೇ ರೀತಿಯಾದಂತಹ ಕೋಪ ಇರ್ಬೋದು, ಇದ್ಯಾವುದೂ ಕೂಡ ಇಲ್ಲದೆ ಅತ್ಯಂತ ಪರಿಶುದ್ಧವಾದಂತಹ ಬಾಂಧವ್ಯ ಇದು. ಹಾಗಾಗಿ ಅವರಿಬ್ರು ಪದೇ ಪದೇ ಜೊತೆಯಾಗಿ ಕಾಣಿಸ್ಕೊಳ್ಳೋದು ವೀಕ್ಷಕರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು. ಇದೀಗ ಮತ್ತೆ ಯೂಟ್ಯೂಬ್ ಚಾನೆಲ್ ಮೂಲಕ ಅವರಿಬ್ರು ಒಂದಾಗಿರೋದು ಸಾಕಷ್ಟು ಖುಷಿ ಕೊಟ್ಟಿದೆ ವೀಕ್ಷಕರಿಗೆ. ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪೋಸ್ಟ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರಬಹುದು. ನಿನ್ನೆ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ ಬೆನ್ನಲ್ಲೇ ಸುಮಾರು 3 ಲಕ್ಷ ಜನ ಆ ಒಂದು ವಿಡಿಯೋವನ್ನ ನೋಡಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಜನ ರಕ್ಷಿತಾ ಹಾಗೆ ರಘು ಅವರ ಆ ಒಂದು ಬಾಂಡಿಂಗ್ ಅನ್ನ ಇಷ್ಟಪಡ್ತಾರೆ, ರಘು ಅವರನ್ನ ಎಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ, ರಕ್ಷಿತಾ ಅವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ. ಹಾಗೇನೆ ಸುಮಾರು 29,000ಕ್ಕೂ ಹೆಚ್ಚು ಜನ ಅವರ ಆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಮೊದಲ ದಿನವೇ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಅವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಅವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅಂದ್ರೆ ರಘು ಅವರ ಕ್ರೇಜ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗತ್ತೆ. ಒಂದೇ ಒಂದು ವಿಡಿಯೋದಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಜನ ಅವರನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇದು ನಿಜಕ್ಕೂ ಅವರ ತಾಕತ್ತೇನು ಅನ್ನೋದನ್ನ ತೋರಿಸುತ್ತೆ. ಈ ವಿಡಿಯೋ ತುಂಬಾ ಮಜವಾಗಿದೆ. ರಕ್ಷಿತಾ ಅವರನ್ನ ಹೆಜ್ಜೆ ಹೆಜ್ಜೆಗೂ ರಘು ಅವರು ತಿದ್ದೋದು, ಹಾಗಲ್ಲ ಕಣೋ ಈ ರೀತಿ ಅಂತ ಹೇಳೋದು ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಕೂಡ ನಾನು ನಿಮ್ಗೆ ಅಸಿಸ್ಟೆಂಟು, ನೀವು ಕುಕ್ಕರ್ ಅಂತ ಒಂದು ಮಾತನ್ನ ರಕ್ಷಿತಾ ಹೇಳ್ತಾರೆ. ಅದು ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. ಕುಕ್ಕರ್ ಅಲ್ಲ ಕಣೋ ಶೆಫ್ ಅನ್ನೋ ಮಾತನ್ನ ರಘು ಅವರು ಹೇಳ್ತಾರೆ. ಇದು ಸಾಕಷ್ಟು ಮಜಾ ಕೊಡ್ತಾ ಇದೆ. ಜೊತೆಗೆ ನಾನು ಇದನ್ನ ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದಾಗ ರಘು ಅವರು ಅದು ಟೆಸ್ಟ್ ಅಲ್ಲ ಕಣೋ ಟೇಸ್ಟ್, ಹೀಗೆ ಹೆಜ್ಜೆ ಹೆಜ್ಜೆಗೂ ರಕ್ಷಿತಾ ಅವರನ್ನ ತಿದ್ದೋದು, ಅವ್ರ ಜೊತೆ ಒಂದಷ್ಟು ಹರಡ್ತಾ ಮಾತಾಡೋದು ಸಾಕಷ್ಟು ಮಜಾ ಕೊಡುತ್ತೆ. ಆಕ್ಚುಲಿ ರಘು ಹಾಗೂ ರಕ್ಷಿತಾ ಕೂತು ಮಾತಾಡಿದ್ರು ಅಂದ್ರೆ ಅದೇ ಒಂಥರ ಎಂಟರ್ಟೈನ್ಮೆಂಟ್, ವೀಕ್ಷಕರಿಗೆ ಒಂಥರ ಖುಷಿ ಕೊಡುತ್ತೆ. ಅದರಲ್ಲೂ ಕೂಡ ಈ ಒಂದು ಯೂಟ್ಯೂಬ್ ವಾಹಿನಿಯ ಮೂಲಕ ಅವರಿಬ್ರು ಮತ್ತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಬೇರೆ ಬೇರೆ ರೀತಿಯಾದಂತಹ ರೆಸಿಪಿನ ಜೊತೆಯಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ರಘು ಹೇಳಿದ್ದಾರೆ. ರಘು ಅವರ ಮೊದಲ ವಿಡಿಯೋಗೆ ವೀಕ್ಷಕರು ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಷ್ಟು ದಿನ ವೀಕ್ಷಕರೇನು ಮಿಸ್ ಮಾಡ್ಕೊಳ್ತಾ ಇದ್ರು ಬಿಗ್ ಬಾಸ್ ಶೋ ಮುಗ್ದ ಬಳಿಕ ರಘು ಹಾಗೆ ರಕ್ಷಿತಾ ಅವರನ್ನ. ಇದೀಗ ಯೂಟ್ಯೂಬ್ ವಾಹಿನಿಯ ಮೂಲಕ ಅವರಿಬ್ಬರು ಮತ್ತೆ ಜೊತೆಯಾಗಿದ್ದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ. ನೀವು ಇನ್ನೂ ಕೂಡ ಬೇರೆ ಬೇರೆ ರೀತಿಯಾದಂತಹ ರೆಸಿಪಿಗಳನ್ನ ಮಾಡಿ ನಮಗೆ ತೋರಿಸಿ, ನಾವು ಕಾಯ್ತಾ ಇರ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನೇ ಹಾಕಿದ್ದಾರೆ. 99% ಜನ ಪೂರ್ತಿ ಪಾಸಿಟಿವ್ ಕಮೆಂಟ್ಗಳನ್ನ ಹಾಕಿದ್ದಾರೆ. ಗಿಲ್ಲಿ, ರಕ್ಷಿತಾ, ರಘು ಬೆಸ್ಟ್ ಟ್ರಯೋ ಅಂತ ಒಬ್ರು ಹಾಕಿದ್ದಾರೆ. ಹಾಗೆ ನನ್ನ ಫೇವ್ರೆಟ್ ಜೋಡಿ ಬಿಗ್ ಬಾಸ್ನಲ್ಲಿ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ಇನ್ನೊಂದು
ಕಮೆಂಟ್ ಸಾಕಷ್ಟು ಗಮನ ಸೆಳೀತಾ ಇದೆ. ಕ್ಯಾಮ್ರಾಮ್ಯಾನ್ ಇದು ನಿಜವಾಗ್ಲೂ ಗ್ರೇಟ್ ವರ್ಕ್. ಸ್ವಲ್ಪ ಮೇಲೆ ಮಾಡಿದ್ರೆ ರಕ್ಷಿತಾ ಕಾಣಲ್ಲ, ಕೆಳಗೆ ಮಾಡಿದ್ರೆ ರಘು ಅವರ ಮುಖ ಕಾಣಲ್ಲ ಅಂತ ಒಬ್ರು ಕಮೆಂಟ್ ಹಾಕಿದ್ದಾರೆ. ನಿಜಕ್ಕೂ ಹೌದು, ಹೈಟ್ ಸಮಸ್ಯೆ ಕೂಡ ಕಾಣ್ತಾ ಇದೆ. ಸಾಕಷ್ಟು ಜನ ರಘುವಣ್ಣ ನಿಮಗೆ ಒಳ್ಳೇದಾಗ್ಲಿ ಅಂತ ಕಮೆಂಟ್ ಹಾಕಿದ್ದಾರೆ. ತಿಂದಷ್ಟೇ ಖುಷಿ ಆಯಿತು ರಘು ಸರ್ ಅಂತ ಹೇಳಿದ್ದಾರೆ. ವಿಡಿಯೋ ನೋಡಿ ಅಷ್ಟರ ಮಟ್ಟಿಗೆ ನಮಗೆ ಖುಷಿ ಆಯಿತು ಅಂತ. ಹಾಗೆ ಸಾಕಷ್ಟು ಜನ ನಿಮ್ಮ ಬಾಂಧವ್ಯ ಇದೇ ರೀತಿ ಇರಲಿ, ನಮಗೆ ನೋಡೋದಕ್ಕೆ ಖುಷಿ ಆಗತ್ತೆ, ಸದಾ ಇಂಥದ್ದೇ ವಿಡಿಯೋವನ್ನು ನೋಡೋದಕ್ಕೆ ಬಯಸ್ತೀವಿ ಅಂತ ಸಾಕಷ್ಟು ಜನ ಕಮೆಂಟನ್ನು ಹಾಕಿದ್ದಾರೆ. ಮೊದಲ ವಿಡಿಯೋಗೆ ಸಿಕ್ಕಾಪಟ್ಟೆ ಪ್ರೀತಿ ಪಡ್ಕೊಂಡಿದ್ದಾರೆ ರಘು ಹಾಗೂ ರಕ್ಷಿತಾ. ಅವರ ಇನ್ನಷ್ಟು ವಿಡಿಯೋಗಳಿಗೆ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಅವರ ಈ ಒಂದು ಬಾಂಧವ್ಯ ಹೀಗೇ ಕಂಟಿನ್ಯೂ ಆಗಲಿ ಅಂತ ಜನ ಹರಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಘು ಹಾಗೂ ರಕ್ಷಿತಾ ಇನ್ನೊಂದಷ್ಟು ವಿಡಿಯೋಗಳ ಮೂಲಕ ವೀಕ್ಷಕರ ಮುಂದೆ ಬರೋದು ಪಕ್ಕ. ಮೊದಲ ವಿಡಿಯೋಗೆ ಸಿಕ್ಕಂಥ ರೆಸ್ಪಾನ್ಸ್ ನಿಜಕ್ಕೂ ರಘು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿರುತ್ತೆ. ಮತ್ತೊಂದು ವಿಡಿಯೋ ಮೂಲಕ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದು ವಿಡಿಯೋ ಯಾವಾಗ ಬರ್ತದೆ ಅಂತ ವೀಕ್ಷಕರು ಸದ್ಯಕ್ಕೆ ಕಾಯ್ತಾ ಇದ್ದಾರೆ. ರಘು ಅವರ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.